ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಸೋಮವಾರದ ವ್ಲಾಗ್, ಅಂದರೆ ಇವತ್ತಿನ ವ್ಲಾಗ್ ಇವತ್ತೇ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಬೇಗ ಎದ್ದ ತಕ್ಷಣ ಆ ಥರ ಗ್ರೀನರಿ ವ್ಯೂ ನೋಡೋದಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ಮಾರ್ನಿಂಗ್ ಎದ್ದು ಒಂದು 6:30ಗೆ ಎದ್ದೇಳ್ತೀನಿ. ಎದ್ದೇಳ್ಬಿಟ್ಟು ಫ್ರೆಶ್ ಅಪ್ ಆಗಿ ಒಂದು ಗ್ಲಾಸ್ ಬಿಸಿ ನೀರನ್ನ ಕಾಯಿಸ್ಕೊಂಡು ಕುಡಿತೀನಿ. ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ನೀವುಗಳು ಅಷ್ಟೇ ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡೀರಿ. ಎದ್ದ ತಕ್ಷಣ ನೀವು ಟೀ ಕುಡಿಯೋದು, ಕಾಫಿ ಕುಡಿಯೋದು, ಹಾಲು ಕುಡಿಯೋದು ಇದೆಲ್ಲ ಮಾಡಿದ್ರೆ ಡೈರೆಕ್ಟ್ ನಿಮ್ಮ ಬಾಡಿಗೆ ಅಷ್ಟು ಒಳ್ಳೇದನ್ಸಲ್ಲ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಗ್ಲಾಸ್ ವಾಟರ್ನ ಕುಡಿದ್ರೆ ತುಂಬ ಒಳ್ಳೆಯದು ಹೆಲ್ತ್ಗೆ. ನಾನು ಅಷ್ಟೇ ಒಂದು ಗ್ಲಾಸ್ ಆಫ್ ವಾಟರ್ನ ಕುಡಿದ್ಬಿಟ್ಟು ಮತ್ತೆ ನಾನು ಅಡುಗೆನ ಪ್ರಿಪೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ತಿಂಡಿಗೆ ನಾನು ಬಿಸಿಬೇಳೆ ಬಾತ್ ಮಾಡಿದ್ದೆ, ಬಟ್ ವಿಡಿಯೋ ಶೂಟ್ ಏನೂ ಮಾಡೋಕ್ಕಾಗಲಿಲ್ಲ. ನಾನು ವಿಡಿಯೋ ಶೂಟ್ ಮಾಡ್ಕೋತಾ ಇದ್ದರೆ ನನ್ನ ಹಸ್ಬೆಂಡ್ ನೋಡಿ ಹಿಂಗೆ ಆಡ್ತಾ ಇದ್ದಾರೆ. ಸೊ ಅವ್ರಿಗೆ ತಿಂಡಿ ಎಲ್ಲ ಹಾಕ್ಕೊಟ್ಬಿಟ್ಟು ನಾನು ನೆಕ್ಸ್ಟ್ ಏನು ಕೆಲಸ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಯಾಕೋ ಗೊತ್ತಿಲ್ಲ, ತುಂಬ ಬೇಜಾರಾಗ್ತಾಯಿತ್ತು. ಯಾಕೆ ಅಂತಲೇ ಗೊತ್ತಿಲ್ಲ. ಮಾರ್ನಿಂಗ್ ಎಲ್ರಿಗೂ. ಇವಾಗ ನನ್ನ ಹಸ್ಬೆಂಡ್ ಕೆಲಸಕ್ಕೆ ಹೋದರು. ತಿಂಡಿ ಆಯಿತು, ಬಿಸಿಬೇಳೆ ಬಾತ್ ಮಾಡಿದ್ದೆ. ಸೊ ಹಂಗೆ ಸುಮ್ಮನೆ ಕೂತಿದ್ದೆ. ನನ್ನ ಟೈಮ್ ಸುಮ್ಮನೆ ಬೇಜಾರಾಗುತ್ತೆ. ಯಾಕೆ ಬೇಜಾರಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ನಾನು ಇವಾಗ ಕೆಲಸ ಮಾಡಬೇಕು, ಮನೆ ಒರೆಸ್ಬೇಕು, ದೇವ್ರ ಪಾತ್ರೆನೆಲ್ಲ ತೊಳಿಬೇಕು. ಇವತ್ತು ನಾನು ವಾರ ಮಾಡಬೇಕು. ಎಷ್ಟೊಂದು ಕೆಲಸ ಐತೆ, ಬಟ್ ಏನು ಮಾಡೋಕ್ಕೂ ಮನಸ್ಸಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ತುಂಬ ಹೊಟ್ಟೆ ಸಿತೈತೆ. ಫಸ್ಟು ತಿಂಡಿ ಮಾಡ್ಕೊಬಿಡೋಣ, ಆಮೇಲೆ ಕೆಲಸ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನು ಮಾಡೋದು ಅಂತಲೇ ಗೊತ್ತಾಯ್ತು. ನೋಡೋಣ ಇವತ್ತಿನ ಡೇ ಹೆಂಗೆ ಹೋಗುತ್ತೆ ಅಂತ. ನಿಮಗೆ ಇವತ್ತು ಡೈಲಿ ಬ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಎಲ್ಲನೂ ಅಪ್ಡೇಟ್ ಮಾಡೋಣ ಅಂತ. ಸೊ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ಲೈಕಾನ ಕ್ಲಿಕ್ ಮಾಡಿ. ನೀವು ಬೆಲ್ಲೈಕಾನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋಸ್ ಹಾಕೋದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಂಡ್ ಸ್ಕಿನ್ ಕೇರ್ ವೀಡಿಯೋನ ಕೇಳ್ತಾ ಇದ್ರಿ. ಸೊ ಸ್ಕಿನ್ ಕೇರ್ ವೀಡಿಯೋನ ಹಾಕಿದ್ದೀನಿ, ಹೋಗಿ ಇನ್ನೂ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ. ಆ್ಯಂಡ್ ಏನಂದರೆ ಆದಷ್ಟು ಬೇಗ 500 ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಇವಾಗ 445 ಏನೋ ಆಗಿದೆ. ನೋಡೋಣ ಯಾವಾಗ ಆಗುತ್ತೆ, ಯಾವಾಗ ಮಾಡ್ತೀರಾ ನೀವು ಸಬ್ಸ್ಕ್ರೈಬ್ ಅಂತ. ನೋಡೋಣ, ಆಮೇಲೆ ಸಿಗ್ತೀವಿ. ಯಾಕೋ ಗೊತ್ತಿಲ್ಲ, ಇವತ್ತು ತುಂಬ ಬೇಜಾರಾಗ್ತಾಯಿತ್ತು. ಅಂದರೆ ಏನೂ ರೀಸನ್ನೇ ಇಲ್ಲ ಏನಿಗೆ ಬೇಜಾರು ಮಾಡ್ಕೋಬೇಕು ಅಂತ. ಆದ್ರೂ ಏನು ಕೆಲಸ ಮಾಡೋದಕ್ಕೂ ಬೇಜಾರಾಗ್ತಾಯಿತ್ತು. ಅಷ್ಟೊಂದು ಕೆಲಸ ಇತ್ತು. ಇವತ್ತು ಸೋಮವಾರ, ವಾರ ಮಾಡಬೇಕಿತ್ತು, ಮನೆ ಕ್ಲೀನ್ ಮಾಡಬೇಕಿತ್ತು. ಹೆಂಗೋ ಹಂಗಂಗೆ ಟೈಮ್ನ ವೇಸ್ಟ್ ಮಾಡಿಬಿಟ್ಟು 10 ಗಂಟೆಗೆ ಹೆಂಗೋ ಎದ್ದು ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆನೆಲ್ಲ ವಾಶ್ ಮಾಡಿಬಿಟ್ಟು ಸ್ವಲ್ಪ ಕಿಚನ್ ಕ್ಲೀನ್ ಮಾಡಬೇಕಿತ್ತು. ಅಡುಗೆ ಮನೆ ತಿಂಡಿ ಮಾಡಿದ್ನಲ್ವ, ಎಲ್ಲ ಗಲೀಜಾಗಿಬಿಟ್ಟಿತ್ತು. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಸೊ ಇಡೀ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಗ್ಯಾಸ್ ಸ್ಟವ್ ಎಲ್ಲ ನೀಟಾಗಿ ಒರೆಸ್ಕೊತಾ ಇದೆ. ಆ್ಯಂಡ್ ಬಿಸಿಬೇಳೆ ಬಾತ್ ಮಾಡಿದ್ರೆ ಏನಾಗ್ಬಿಡುತ್ತೆ ಅಂದರೆ ಅದು ವಿಜಲ್ ಕೂಗಿದಾಗ ಸ್ವಲ್ಪ ಅದರಲ್ಲಿ ಒಳಗಡೆ ನೀರಿರುತ್ತಲ್ಲ ಅದನ್ನೆಲ್ಲ ಹಂಗೆ ಬಂದುಬಿಡುತ್ತೆ. ಹಾಗೆ ಸ್ವಲ್ಪ ಗ್ಯಾಸ್ ಎಲ್ಲ ಗಲೀಜಾಗ್ಬಿಟ್ಟಿತ್ತು, ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಆ್ಯಂಡ್ ಈ ಸ್ಟಡಿ ಟೇಬಲ್ ನೀವು ನೋಡ್ತಾ ಇರ್ಬೋದು, ಸ್ಕಿನ್ ಕೇರ್ ವಿಡಿಯೋ ಮಾಡೋದಕ್ಕೋಸ್ಕರ ಎಲ್ಲ ಪ್ರಾಡಕ್ಟ್ನು ತಂದು ಅಲ್ಲೇ ಇಟ್ಬಿಟ್ಟಿದ್ದೆ. ಕ್ಲೀನೇ ಮಾಡಿರಲಿಲ್ಲ. 2 ದಿನ ಆಯಿತು ಅನಿಸುತ್ತೆ ನಾನು ಸ್ಕಿನ್ ಕೇರ್ ವಿಡಿಯೋ ಮಾಡಿ, ಕ್ಲೀನೇ ಮಾಡಿರಲಿಲ್ಲ. ಸೊ ಇವತ್ತು ಟೇಬಲ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮನೆ ಕಸನೆಲ್ಲ ಗುಡ್ಸ್ಕೊಂಡು ಮತ್ತೆ ಆಚೆ ಕಡೆನೂ ಕೂಡ ಗುಡ್ಸ್ಕೊಂಡಿದೆ. ಆ್ಯಂಡ್ ಏನಪ್ಪ ಅಂದರೆ ನಾವಿರೋ ಬಿಲ್ಡಿಂಗ್ ಇದೆಯಲ್ಲ, ಅದ್ರ ಅಕ್ಕಪಕ್ಕ ಫುಲ್ ಗದ್ದೆಗಳು ಮತ್ತು ಕಬ್ಬನ್ನೆಲ್ಲ ಬೆಳೀತಿರ್ತಾರೆ. ಈ ಮಳೆಗಾಲಕ್ಕೆ ಏನೋ ಗೊತ್ತಿಲ್ಲ, ಈ ಬೀಟಲ್ಸು ಸಣ್ಣ ಸಣ್ಣ ಹುಳಗಳೆಲ್ಲ ಬರ್ತಾ ಇದ್ದಾವೆ. ಮನೆ ಒಳಗೆ ಬರಲ್ಲ, ಹಿಂಗೆ ಆಚೆ ಕಡೆ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದು ಬೀಟಲ್ಸು ಚಿಕ್ಕ ಚಿಕ್ಕ ಹುಳಗಳೆಲ್ಲ ಇತ್ತು. ನಾನು ಕಸ ಗುಡಿಸ್ಬೇಕಾದ್ರೆ ಅದನ್ನು ಗುಡಿಸ್ತಾ ಇದ್ದೆ, ಅದಕ್ಕೆ ನಿಮಗೂ ತೋರಿಸ್ದೆ. ಆ್ಯಂಡ್ ಮನೆ ಆಚೆ ಕಡೆನೆಲ್ಲ ನೀಟಾಗಿ ಕಸ ಗುಡಿಸ್ಕೊಂಡೆ. ಆ್ಯಂಡ್ ಈ ಗುಲಾಬಿ ಗಿಡನ ನಿನ್ನೆನೋ ಮೊನ್ನೆನೋ ತೊಗೊಂಡು ಬಂದಿದ್ದು 80 ರೂಪೀಸ್ ಅನಿಸುತ್ತೆ. ಬೇರೆ ಬೇರೆ ಫ್ಲವರ್ಸ್ ಗಿಡಗಳನ್ನೆಲ್ಲ ಇಡಬೇಕು ಅಂತ ಇಷ್ಟ, ನೋಡಬೇಕು ಯಾವಾಗಲಾದರೂ ತೊಗೋಬೇಕು. ಅದೆಲ್ಲ ಆದಮೇಲೆ ಮನೆಯನ್ನೆಲ್ಲ ನೀಟಾಗಿ ಒರೆಸಿ ಆಚೆ ಕಡೆನೆಲ್ಲ ನೀಟಾಗಿ ನೀರು ಹಾಕಿ ಎಲ್ಲ ತೊಳೆದೆ. ಅದಾದಮೇಲೆ ಏನಂದರೆ ಸ್ವಲ್ಪ ಬಟ್ಟೆ ಇದ್ದಾಗಲೇ ವಾಶ್ ಮಾಡಿಬಿಡೋಣ ಅಂತ ಒಂದು ಪೇರ್ ಬಟ್ಟೆ ಏನೋ ಇತ್ತು, ಅದನ್ನೆಲ್ಲ ಈಗಲೇ ಸೋಪ್ ಮಾಡಿ ಇಟ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಆದಮೇಲೆ ವಾಶ್ ಮಾಡೋಣ ಅಂತ ಬಟ್ಟೆನೆಲ್ಲ ವಾಶ್ ಮಾಡೋಕ್ಕೆ ಹಾಕಿ ಅದೆಲ್ಲ ಆದಮೇಲೆ ವಾಶ್ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು
ಬಂದೆ, ಯಾಕಂದರೆ ಇವತ್ತು ದೇವ್ರ ಪೂಜೆ ಮಾಡಬೇಕಲ್ಲ ಅಂತ. ಆ್ಯಂಡ್ ಸನ್ಸ್ಕ್ರೀನ್ ಎಲ್ಲ ಸ್ಕಿನ್ ಕೇರ್ ವಿಡಿಯೋದಲ್ಲಿ ಹಾಕಿದ್ದೀನಿ, ನಾನು ಯಾವ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ನಿಮಗೂ ಯೂಸ್ ಆಗುತ್ತೆ ಅನಿಸುತ್ತೆ. ನಿಮ್ದು ಏನಾದರೂ ಆಯಿಲಿ ಆ್ಯಕ್ನೆ ಪ್ರೋ ಸ್ಕಿನ್ ಆಗಿದೆ, ನಿಜವಾಗ್ಲೂ ಯೂಸ್ ಆಗುತ್ತೆ. ಯಾವ ಪ್ರಾಡಕ್ಟ್ಸ್ನ ಹಾಕಬೇಕು, ಯಾವ ಪ್ರಾಡಕ್ಟ್ಸ್ನ ಹಾಕ್ಬಾರ್ದು ಅಂತ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಹೋಗಿ ಚೆಕ್ ಮಾಡಿ. ಅದೆಲ್ಲ ಆದಮೇಲೆ ನೀಟಾಗಿ ಪೂಜೆನೆಲ್ಲ ಮಾಡಿಕೊಂಡೆ. ಪೂಜೆ ಎಲ್ಲ ಮಾಡಾಯಿತು. ಅದಾದಮೇಲೆ ಇನ್ಸ್ಟಾಗ್ರಾಮ್ಗೆ ಯಾವುದಾದ್ರೂ ವೀಡಿಯೋ ಮಾಡೋಣ ಅಂತ ವೀಡಿಯೋನ ಮಾಡಿಕೊಂಡೆ. ಅದಾದಮೇಲೆ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ಹಾಯ್, ಆ್ಯಕ್ಚುಲಿ ಮಾರ್ನಿಂಗ್ ವೀಡಿಯೋ ಸ್ಟಾರ್ಟ್ ಮಾಡಿದ್ದೆ, ಬಟ್ ಕಂಟಿನ್ಯೂನೇ ಮಾಡೋಕ್ಕಾಗಲಿಲ್ಲ. ದೇವ್ರ ಪೂಜೆ ಮಾಡಿಬಿಟ್ಟು ಸ್ವಲ್ಪ ಯಾವುದೋ ರೀಲ್ ಶೂಟ್ ಮಾಡಬೇಕಿತ್ತು, ಅದನ್ನು ಮಾಡಿದೆ. ಸೊ ಇವಾಗ ಊಟನೂ ಆಗೋಯ್ತು. ಆಲ್ರೆಡಿ ಟೈಮ್ ಬಂದು 2:35 ಅನಿಸುತ್ತೆ. ನನ್ನ ಹಸ್ಬೆಂಡು ಬಂದು ಊಟ ಮಾಡ್ಕೊಂಡು ಹೋದ್ರು, ನಾನು ಅವ್ರ ಜೊತೆನೇ ಊಟ ಮಾಡಿಕೊಂಡೆ. ಆ್ಯಂಡ್ ನಿನ್ನೆ ನಾನು ಮ್ಯೂಸ್ಲಿ ತೊಗೊಂಡಿದ್ದೆ, ಇದು ಡಯಟ್ ಮ್ಯೂಸ್ಲಿ ಕಾಣ್ತಿದೆಯಾ, ಇದನ್ನು ತೊಗೊಂಡಿದ್ದೆ. ಇದು ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ಗೆ ಕನ್ಸ್ಯೂಮ್ ಮಾಡಬೇಕು, ತಿನ್ನಬೇಕು. ನನಗೆ ಇವಾಗಲೇ ತಿನ್ನಬೇಕು ಅಂತ ಅನಿಸ್ತೈತೆ. ಆಲ್ರೆಡಿ ಟೈಮ್ 3 ಗಂಟೆ ಏನೋ ಆಗಿದೆ, ಏನಾದರೂ ತಿನ್ನಬೇಕು ಅನಿಸ್ತೈತೆ. ಅದಕ್ಕೆ ಇದನ್ನು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಹೆಂಗಿರುತ್ತೆ. ಫಸ್ಟ್ ಟೈಮ್ ಅನಿಸುತ್ತೆ ನಾನು ಇದನ್ನು ತಿಂತಾ ಇರೋದು, ಡಯಟ್ ಮ್ಯೂಸ್ಲಿ, ಬಟ್ 0 ಆ್ಯಡೆಡ್ ಶುಗರು. ನೋಡೋಣ ಹೆಂಗಿರುತ್ತೆ ಅಂತ. ಕಾಣಿಸ್ತಿದ್ಯಾ, ಇದು ಸ್ಟ್ಯಾಂಡ್ ನಿಲ್ಲಿಸೋದೇ ದೊಡ್ಡ ಕಷ್ಟ. ಸೊ ಆಲ್ರೆಡಿ ಮಿಲ್ಕ್ ಇದೆ ಆಯಿತಾ, ಆಲ್ರೆಡಿ ಹಾಲು ಬಿಸಿ ಮಾಡಿಟ್ಟಿದ್ದೀನಿ. ಸೊ ಸ್ವಲ್ಪ ಹಾಕೊಂಡು ನೋಡೋಣ ಮ್ಯೂಸ್ಲಿನ. ಒಂದು ಸೆಕೆಂಡ್ ತೋರಿಸ್ತೀನಿ. ಏನಪ್ಪ ಅಂದರೆ ನಾನು ಇದೇ ಫಸ್ಟ್ ಟೈಮ್ ಮ್ಯೂಸ್ಲಿನ ಟ್ರೈ ಮಾಡ್ತಿರೋದು. ಇದುವರೆಗೂ ನಾನು ತಿಂದೇ ಇಲ್ಲ. ನೀವು ಅನ್ಕೋಬೋದು ಟೇಸ್ಟೇ ಮಾಡಿಲ್ವಾ ಇದುವರೆಗೂ ನೀವು ಅಂತ. ಹೌದು, ಇದೇ ಫಸ್ಟ್ ಟೈಮ್ ನಾನು ಅದನ್ನು ಟೇಸ್ಟ್ ಮಾಡ್ತಾ ಇರೋದು. ಬಟ್ ಚೆನ್ನಾಗಿತ್ತು. ಆ ಮ್ಯೂಸ್ಲಿನ ಸ್ವಲ್ಪ ಹಾಕ್ಕೊಂಡು ಬಿಸಿದು ಹಾಲಿರುತ್ತಲ್ವ, ಜಾಸ್ತಿ ಬಿಸಿ ಅಲ್ಲ, ಸ್ವಲ್ಪ ಬೆಚ್ಚಗಿರೋ ಹಾಲನ್ನ ಹಾಕ್ಕೊಂಡು ಯಾವುದಾದ್ರೂ ನೀವು ಫ್ರೂಟ್ಸ್ ಹಾಕೋಬೋದು. ಯಾವ ಫ್ರೂಟ್ಸ್ ಇರುತ್ತೆ ಮನೇಲಿ ಅದು. ನನ್ನ ಹತ್ರ ಸ್ವಲ್ಪ ಆ್ಯಪಲ್ ಇತ್ತು, ಅದನ್ನು ಹಾಕಿ ತಿಂದೆ. ಅದನ್ನು ತಿಂದಿರೋದನ್ನು ವೀಡಿಯೋನು ಮಾಡಿದ್ದೆ. ಏನು ಅಂತಾನೆ ಗೊತ್ತಿಲ್ಲ, ವಿಡಿಯೋ ಆನ್ ಆಗಿರುತ್ತೆ ಬಟ್ ರೆಕಾರ್ಡೇ ಆಗಿರಲ್ಲ. ಏನು ಸ್ಟೋರೇಜ್ ಪ್ರಾಬ್ಲಮ್ ಆಗಿ ಅನಿಸುತ್ತೆ. ಆ್ಯಂಡ್ ಟೇಸ್ಟ್ ತುಂಬ ಚೆನ್ನಾಗಿತ್ತು, ನಂಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ವಿಡಿಯೋ ಬಂದು ಶನಿವಾರದ ವಿಡಿಯೋ ಅನಿಸುತ್ತೆ. ಅದನ್ನು ನಮ್ಮ ಮನೆಗೆ ಬಂದಿತ್ತು, ಅದೇ ತುಳಸಿ ಕೊಡೋದಕ್ಕೆ. ಅದಾದ್ಮೇಲೆ ನಾನು ಅಡುಗೆ ಮನೇಲಿದ್ದೆ ಅನಿಸುತ್ತೆ. ಅವಳು ಬಂದಾಗ ನಾನು ಫೋನ್ ತೊಗೊಂಡು ಅವಳೇ ವಿಡಿಯೋ ಮಾಡಿದ್ದಾಳೆ. ನನಗೆ ವಿಡಿಯೋ ಇಷ್ಟ ಆಯಿತು, ಅದಕ್ಕೆ ಲಾಸ್ಟಲ್ಲಿ ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ ನೀವು. ಚೆನ್ನಾಗಿ ಮಾಡಿದ್ದಾಳೆ. ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ನಾನು ಬೆಳಿಗ್ಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ. ಆಮೇಲೆ ಬೆಳಿಗ್ಗೆ ಹೊತ್ತಲ್ಲಿ ನವಿಲುಗಳೆಲ್ಲ ಕೂಗ್ತಾ ಇರುತ್ತೆ. ಬಾಯ್ ಬಾಯ್. ಅಕ್ಕ ಏನೋ ಮಾಡಿದಿಲ್ಲ ಇದು ತಲೆ ಉದ್ರೋಯ್ತು, ಒಂದು ಟೆನ್ಷನ್ ಆಯಿತು ಅಂತ. ಅದು ಇನ್ಸ್ಟಾಗ್ರಾಮ್ ವಿಡಿಯೋ. ಸರಿ, ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್. ಧನುಗ್ ಬಾಯ್ ಹೇಳ್ಬಿಡಿ. ಯಾಕ ನನ್ನ ಸಬ್ಸ್ಕ್ರೈಬರ್ಸ್ ನಿನಗೆ ಬಾಯ್ ಹೇಳ್ತಾರದು. ಬಾಯ್. ಈಗ ಅವಳು ಚಿಲ್ಕೋಡಿಯಿಂದ ಇಲ್ಲಿಗೆ ಬಂದಿದ್ಲು. ಯಾಕೆಂದರೆ ನಮ್ಮ ಮನೆಗೆ ತುಳಸಿ ಗಿಡ ಇರಲಿಲ್ಲ, ಇತ್ತು, ಅದೇನೋ ಗೊತ್ತಿಲ್ಲ, ಅದು ಹಾಳಾಗ್ಬಿಟ್ಟಿತ್ತು. ಅದಕ್ಕೆ ತುಳಸಿ ಗಿಡ ಕೊಟ್ಟು ಕಳಿಸಿತ್ತು ನಮ್ಮ ಗೀತಮ್ಮ, ಅದನ್ನು ತೊಗೊಂಡು ಬಂದಿದ್ದು ಇವಳು ಮತ್ತು ಶಿವಪ್ಪ. ಮತ್ತು ನಮ್ಮ ಶಿವಪ್ಪ ಮತ್ತು ನನ್ನ ಹಸ್ಬೆಂಡ್ ಹೋಗಿ ಎಲ್ಲಿ ಕಾಣಿಸ್ತಿರೋದು ಅಲ್ಲಿ ಬ್ಲ್ಯಾಕ್ ಕಲರ್ ಅಲ್ಲಿ ಕಾಣಿಸ್ತೈತಲ್ಲ, ಅಂಗಡಿಲಿ ಗಿಡಗಳನ್ನೆಲ್ಲ ಕೊಡ್ತಾರೆ, ಫ್ಲವರ್ಸ್ ಪಾಟ್ಸು ಗಿಡಗಳೆಲ್ಲ. ಅಲ್ಲಿಗೆ ಹೋಗಿ ಯಾವುದೋ ಒಂದು ರೋಸ್ ಗಿಡ ತೊಗೊಂಡು ಬಂದವ್ರೆ, ಅದಕ್ಕೆ 80 ರೂಪೀಸ್ ಅಂತೆ. ಆ ರೋಸ್ ಗಿಡನ ಇಟ್ಟಿದ್ದಾರೆ. ಅದನ್ನೆಲ್ಲ ವಿಡಿಯೋ ಮಾಡಿ ನಮ್ಮ ಬರೋನೇ ತೋರಿಸಿದ್ದಾಳೆ. ಆ ವಿಡಿಯೋ ಹಾಕಿರ್ತೀನಿ, ನೋಡ್ಕೊಂಡು ಬನ್ನಿ ಹೆಂಗಿದೆ ಅಂತ. ಫ್ರೆಂಡ್ಸ್, ಇವತ್ತು ತಂದಿದ್ವಿ ತುಳಸಿ, ಮತ್ತು ರೆಡ್ ಕಲರ್ದು ಹೂವು ತಂದಿದ್ವಿ. ಇನ್ನೂ ಹೂವು ಆಗಿಲ್ಲ, ಚಿಗುರು ಹೊಡಿತಿದೆ. ಇದು ಮನೆ ಬಾಡಿಗೆ ತಗೊಂಡಾಗಿಂದು ಇದೆ. ಓಕೆ, ಅಕ್ಕ ಎಲ್ಲನೂ ನೀಟಾಗಿ ಇಟ್ಕೊಂಡಿದ್ದ. ನೆಕ್ಸ್ಟ್ ಬಂದು ಮೊಳ್ಳಿದೆ ಇಲ್ಲಿ, ಅಷ್ಟೆಲ್ಲ ಸ್ವಲ್ಪ ಮಾತ್ರ. ಅಲ್ಲಿ ಮನೆ, ಇಲ್ಲಿ ಮೊಳ್ಳು ಅಷ್ಟೆ. ನೋಡಿ ಫ್ರೆಂಡ್ಸ್, ಎಲ್ಲ ಹಸಿರು ಹಸಿರಾಗಿದೆ. ಅಲ್ಲಿ ಒಂದು ವೈಟ್ ಕಲರ್ ಮನೆ ಕಣೆ ಕಾಣಿಸ್ತಾ ಇತ್ತಲ್ಲ ಫ್ರೆಂಡ್. ಅಯ್ಯೋ, ಅದ್ರ ಪಕ್ಕ ಒಂದು ನವಿಲಿತ್ತು,
ಅದನ್ನು ಕೂಡ ವಿಡಿಯೋ ಮಾಡಿ ಹಾಕೈತೆ ನಮ್ಮ ಅಕ್ಕ. ಫ್ರೆಂಡ್ಸ್, ಅಕ್ಕ ಅಡುಗೆ ಮಾಡ್ತಿತ್ತು. ನಾವು ಚಿಲ್ಕೋಡಿಯಿಂದ ಬಂದ್ವಿ ಅಕ್ಕನ ಮನೆಗೆ. ಮಾತಾಡಿಸ್ಬಿಟ್ಟು ತುಳಸಿ ತಂದಿದ್ವಿ, ಅದೇ ನೆಟ್ಟಿದ್ವಲ್ಲ ಅದೇ. ನೆಕ್ಸ್ಟು ಬಟ್ಟೆಗಳನ್ನ ಸ್ವಲ್ಪ ಅಲ್ಲೇ ಇತ್ತು, ಅದು ಜಾಸ್ತಿ ಅಲ್ಲ, ಅದನ್ನೂ ಕೂಡ ಬಂದ್ವಿ. ಹಂಗೆ ಈ ಒಂದು ರೀಲ್ಸ್ಗಳೆಲ್ಲ ಮಾಡಿದ್ವಲ್ಲ ಅದನ್ನೂ ಕೂಡ ತೋರಿಸ್ತು ಅಕ್ಕ. ಓಕೆ, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ವಿಡಿಯೋ ಮಾಡಿದ್ದಾಳೆ ಅಂತ. ನಂಗೆ ಇಷ್ಟ ಆಯಿತು, ಅದಕ್ಕೆ ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಅದೆಲ್ಲ ಆದಮೇಲೆ ಅವರು ಹೊರಟರು. ಒಂದು 6:30 7 o'clock ಹೊರಟರು. ಅದಾದಮೇಲೆ ನಾನು ಏನು ಅಡುಗೆ ಮಾಡೋದಪ್ಪ ಅಂತ ಯೋಚನೆ ಮಾಡಿಕೊಂಡು ಫೋನ್ ನೋಡ್ತಾ ಇದ್ದೆ, ಯಾವುದಾದ್ರೂ ರೆಸಿಪಿ ಟ್ರೈ ಮಾಡೋಣ ಅಂತ. ಅದರಲ್ಲಿ ಎಗ್ ಬಿರಿಯಾನಿ ನೋಡಿದೆ, ಸೊ ಟ್ರೈ ಮಾಡೋಣ ಅಂತ ಮಾಡಿದೆ. ಸ್ವಲ್ಪ ಅಂದರೆ 3 ಎಗ್ಗಿಗೆ ಮಾಡಿದ್ದು, ನೋಡೋಣ ಹೆಂಗಿರುತ್ತೆ ಅಂತ. ಬಟ್ ಚೆನ್ನಾಗಿ ಬಂದಿತ್ತು, ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಚೆನ್ನಾಗಿ ಬಂದಿತ್ತು. ಆ್ಯಂಡ್ ನನಗೆ ಇಬ್ರಿಗೆ ಮಾಡೋಕ್ಕೆ ಬರುತ್ತೆ. ಅದಾದಮೇಲೆ 4 ಜನಕ್ಕೆ 5 ಜನಕ್ಕೆ 6 ಜನಕ್ಕೆ ಮಾಡೋಕ್ಕೆ ಹೋದರೆ ಏನೇನೋ ಆಗಿಬಿಡುತ್ತೆ, ಇಲ್ಲ ನೀರು ಜಾಸ್ತಿ ಆಗಿಬಿಡುತ್ತೆ. ಇನ್ನೂ ಸ್ವಲ್ಪ ಕಲಿಬೇಕು ನಾನು. ಬಟ್ ಇದು ತುಂಬ ಚೆನ್ನಾಗಿ ಬಂದಿತ್ತು ರೆಸಿಪಿ. ಇವಾಗ ಕಲ್ತ್ಕೋತಾ ಇದ್ದೀನಿ ಚೆನ್ನಾಗಿ ಮಾಡೋದಕ್ಕೆ. ಆ್ಯಂಡ್ ಟೇಸ್ಟು ಕೂಡ ಚೆನ್ನಾಗಿ ಬರ್ತಾ ಇದೆ. ಸೊ ಇನ್ನು ಮುಂದೆ ಚೆನ್ನಾಗಿ ಕಲಿಬೇಕು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.